ಕೆಲಸವನ್ನ ಈಗಾಗಲೇ ಮಾಡ್ತಾರೆ. ಇದು ದಿನಗಳಲ್ಲಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮರಿಕೊಂಡಿದ್ದಾರೆ. 2.5 ವರ್ಷ ನವೆಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರನ್ನ. ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 3rd, 4th, 5th ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸ್, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರು ಬೇಡಿಕೆ ಕೊಡ್ತಾರೆ. ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ, ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋದವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ನಂಬರ್ 1 ಮುಖ್ಯಮಂತ್ರಿ, ಹೈಯೆಸ್ಟ್ ಸಾಲ ಮಾಡಿರೋದು. ಇದು ಸೇರಿಸ್ಬಿಟ್ರೆ 3 ಲಕ್ಷ ಕೋಟಿ ಸಾಲ ಆಗ್ತದೆ. ಕರ್ನಾಟಕದಲ್ಲಿ ಉಳಿದಂಥ ಒಂದು 12 ಜನ ಮುಖ್ಯಮಂತ್ರಿಗಳಿದಾರಲ್ಲ, ಅವರೆಲ್ಲರೂ 2 ಲಕ್ಷ ಸಾಲ ಮಾಡಿದ್ದಾರೆ. ಇವರೊಬ್ಬರೇ 3 ಲಕ್ಷ ಸಾಲ ಮಾಡಿದ್ದಾರೆ, 3 ಲಕ್ಷ ಕೋಟಿ. ಅಂದರೆ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷ. ನಾನು ಸಾಲನೇ ಮಾಡಿಲ್ಲ ಅಂತ ಯಾರೋ ಹೇಳ್ತಾರಲ್ಲ, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಸಾಲನೇ ಮಾಡಿಲ್ಲ ಅಂತ. ಅವ್ರ ತಲೆ ಮೇಲೂ 1 ಲಕ್ಷದ ಮೇಲೆ ಸಾಲ ಹೋಗ್ತಾರೆ. ಮತ್ತು ನನಗನ್ಸುತ್ತೆ ಇದು ಮ್ಯಾಜಿಕ್ ಮಾಡೋ ಬಡ್ಜೆಟ್ ಅಷ್ಟೇ, ಮ್ಯಾಜಿಕ್. ಈಗ ನಾವು 3% ಒಳಗಡೆ ಇರಬೇಕು. ಕಳೆದ ಬಾರಿ 2.95% ಬಂದ್ಬಿಟ್ಟಿದ್ದೀವಿ, ಇನ್ನು ಕಡಿಮೆ. ಈ ಕರೆಕ್ಟಾಗಿ ಅವ್ರು ಲೆಕ್ಕ ಮಾಡಿದ್ರೆ ಆದಾಯ ಎಲ್ಲ ಕುಸಿತ ಆಗಿದೆ. ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕುಸಿತ ಆಗಿದೆ, ರೆವಿನ್ಯೂ ಅಲ್ಲಿ ಆದಾಯ ಕುಸಿತ ಆಗಿದೆ, ಸೇಲ್ ಟ್ಯಾಕ್ಸ್ ಅದರಲ್ಲಿ ಆದಾಯ ಕುಸಿತ ಆಗಿದೆ. ಆದರೆ ನೀವು ಮಾತ್ರ ಆದಾಯನ ಜಾಸ್ತಿ ತೋರಿಸ್ಕೊಂಡು ಒಂದು ಬಡ್ಜೆಟ್ ಮಾಡ್ತಾವ್ರೆ. ಈ 3 ವರ್ಷದಲ್ಲಿ ತೋರಿಸಿರೋ ಅಷ್ಟು ಆದಾಯನೇ ಬಂದಿಲ್ಲ. ಅವ್ರು ಏನು ತೋರಿಸಿದ್ದಾರೆ ಇಲಾಖೆಗಳು ವೈಸು ಅಷ್ಟು ಆದಾಯನೇ ಬಂದಿಲ್ಲ, ಆದರೂ ತೋರಿಸ್ತಾನೆ ಅವರೇ. ಅದರಿಂದ ಇಲ್ಲಿ ಮೋಸ ಮಾಡುವಂಥ ಮತ್ತೊಂದು ಸರಿ ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂಥ ಸಿದ್ದರಾಮಯ್ಯನ ನಾವು